2024 ಮಾರ್ಚಲ್ಲಿ BTA ಆ್ಯಡ್ ನೋಡಿದೆ ನಾನು, ಮಾಸ್ಟರ್ ಕೋಚ್ ಸತ್ಯ ಸರ್ ಅವ್ರದ್ದು. ಅವ್ರು ಹೇಳ್ತಾ ಇದ್ದಿದ್ದು ಪದ ನನಗೆ ಹೇಳ್ತಾ ಇರೋಂಗೆ ಅನ್ನಿಸ್ತು, ನನ್ನನ್ನು ಮಾತಾಡ್ತಾ ಇರ್ತಾರೇ ಅನ್ನಿಸ್ತು. ನೀವು ಆಟೋಮೇಷನ್ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ರು. ಮತ್ತು ಕನ್ನಡದಲ್ಲಿ ಇನ್ನೊಂದು 2-3 ಸತಿ ನೋಡಿದೆ, ಕನ್ನಡದಲ್ಲಿ ಕಲಿಯೋಕ್ಕೆ ಇಷ್ಟ ಇದೆ ನಿಮಗೆ, ಮತ್ತು ನೀವು 10 ವರ್ಷ ಕಲಿಯೋದನ್ನ 1 ವರ್ಷ ಕಲಿಯೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರು. ನಾನು ಡಿಸೈಡ್ ಮಾಡಿದೆ, ಸರಿ 4 days ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ 49 ಕೊಟ್ಟು ಆ್ಯಡ್ ಮಾಡಿಕೊಂಡೆ, ಸೇರಿಕೊಂಡೆ. ನಾನು ಡಿಸೈಡ್ ಮಾಡಿ 2 ದಿವಸ ಕ್ಲಾಸ್ ಅಟೆಂಡ್ ಮಾಡಿದೆ. 2ನೇ ದಿವಸಕ್ಕೆ ನಾನು ಡಿಸೈಡ್ ಮಾಡಿದೆ ನನಗೆ ಏನು ಬೇಕೋ ಅದು ಇಲ್ಲಿ ನಾನು ಸಿಗುತ್ತೆ ಅನ್ನೋದು. ನಾನು ಏನು ಕಳ್ಕೊಂಡಿದ್ದೀನೋ ಅದು ನನಗೆ ಸಿಗುತ್ತೆ ಅಂತ ನನಗೆ ಗೊತ್ತಾಯ್ತದು. ಪ್ರಾಫಿಟ್ ಮಾಸ್ಟರ್ ಅಟೆಂಡ್ ಮಾಡಿದೆ, ಫನಲ್ ಬಿಸ್ನೆಸ್ ಕಲ್ತ್ಕೊಂಡೆ, ಮತ್ತು ಕಸ್ಟಮರ್ ಮ್ಯಾನೇಜ್ಮೆಂಟು, ಎಂಪ್ಲಾಯ್ ಮ್ಯಾನೇಜ್ಮೆಂಟು. ಎಂಪ್ಲಾಯಿಗಳ ಹತ್ರ ಅಂದರೂ ನಾನು ತುಂಬ ಕೋಪ ಬಂದು ಮಾತಾಡ್ತಿದ್ದರಿಂದ ಎಂಪ್ಲಾಯ್ಗಳ ಮ್ಯಾನೇಜ್ಮೆಂಟೇ ಬಿಟ್ಬಿಟ್ಟಿದ್ದೆ. ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರು ನನಗೆ, ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದೆ. ಅವ್ರ ಗೈಡೆನ್ಸ್ ಪ್ರಕಾರ ಒಂದು ವಿಡಿಯೋ ಮಾಡಿದೆ. ನನ್ನ ಬಿಸ್ನೆಸ್ ಈಗ ಮೊದಲಿದ್ದಕ್ಕಿಂತ 3 ಪಟ್ಟು ಎಕ್ಸ್ಪೆಂಡ್ ಆಗಿದೆ. ಈಗ ನನ್ನ ಗುರಿ BTA ಬಂದ ಮೇಲೆ ಆಗಿದ್ದ ಗುರಿ ಆಲ್ ಓವರ್ ಕರ್ನಾಟಕದಲ್ಲಿ ನಂದು 100 ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋದಿದೆ ನಂದು. ನನ್ನ ಹತ್ರ ಬರೀ 40 ಜನ ಎಂಪ್ಲಾಯೀಸ್ ಇದ್ದಾರೆ. ಈಗ ನಾನು 10,000 ಎಂಪ್ಲಾಯೀಸ್ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾನು. ಈಗ ಈ ವರ್ಷದಲ್ಲಿ BTSಗೆ ನಾನು 1 ವರ್ಷದೊಳಗಡೆ ನಾನು ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲ ಕಡೆ ಶೋರೂಮ್ ಮಾಡಬೇಕು ಅಂತ ಇದ್ದೇವೆ. ಇದೆಲ್ಲ ನನಗೆ ಸಿಕ್ಕಿದ್ದು BTSಗೆ ಬಂದ ಮೇಲೆ ನನಗೆ. ವೆರಿ ಎಂಗೇಜ್ ಹಿ ಡಿಸೈಡೆಡ್ ಟು ಸ್ಟಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೂ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಹಿ ಹಸ್ ಸೀನ್. ಆದರೆ ವೆರಿ ಯಂಗ್ ಏಜಲ್ಲೇ ದೊಡ್ಡ ಕಂಪ್ನಿಯನ್ನು ಕಟ್ಟಿ ಐ ಕ್ಯಾನ್ ಟೇಕ್ ಅಪ್ ದಿಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಲೈಫ್ಗೆ ಚಾಲೆಂಜ್ ಮಾಡಿರೋರು ಇವರು, ರೈಟ್? ಆಲ್ವೇಸ್ ಸ್ಮೈಲಿಂಗ್. ಒನ್ ಬೆಸ್ಟ್ ಥಿಂಗ್ ವಾಟ್ ಹಿ ಬಿಲೀವ್ಸ್ ಇಸ್, ಜನ್ಮ ಕೊಟ್ಟ ತಾಯಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನಮ್ಮನ್ನು ಗೈಡ್ ಮಾಡೋ ಗುರು ಅಂತ ಹೇಳ್ಬಿಟ್ಟು, ರೈಟ್? ಲೆಟ್ಸ್ ಗಿವ್ ಇಟ್ ಅಪ್ ಫಾರ್ ಮಿಸ್ಟರ್ ಮನೋಜ್ ಫ್ರಮ್ ಓಂ ಶಕ್ತಿ ಇಂಟೀರಿಯರ್ಸ್. ಮನೋಜ್ ಸರ್, ಎಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2001ರಲ್ಲಿ. ನಮ್ಮ ತಂದೆ ಕಾರ್ಪೆಂಟರು, ಅವರು ಅನಾರೋಗ್ಯದಿಂದ ಆ ಟೈಮಲ್ಲಿ ತೀರ್ಕೊಂಡ್ರು. ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೆ, 12 ಇಯರ್ಸ್ ನನಗೆ ಅವಾಗ. ಏನು ಮಾಡೋದು ಗೊತ್ತಿಲ್ಲ, ಸೋರ್ಸ್ ಏನೂ ಇಲ್ಲ ನಮಗೆ, ಮುಂದೆ ದಾರಿ ಗೊತ್ತಿಲ್ಲ. ಅಮ್ಮ ಹೌಸ್ ವೈಫು, ಅಮ್ಮಗೂ ಏನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಹೊರಗಡೆ ಪ್ರಪಂಚ ಏನೂ ಗೊತ್ತಿಲ್ಲ. ಅಮ್ಮಂಗೆ ತುಂಬ ಕಷ್ಟ ಆಗ್ತಿತ್ತು. ನಾವು ಅಮ್ಮಂಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ಕೂಲ್ ಬಿಟ್ಟು ಕೆಲ್ಸಕ್ಕೆ ಹೋದೆ. ನಾನು ಕಾರ್ಪೆಂಟ್ರ್ ಕೆಲಸ ಸೆಲೆಕ್ಷನ್ ಮಾಡಿದೆ. ನಮ್ಮ ತಂದೆ ಕೆಲಸನೇ ಅದು, ನಮ್ಮ ಕುಲ ಕಸ್ಬೋದು. ಹೆಲ್ಪರಾಗಿ ಸೇರಿಕೊಂಡೆ. ಅಲ್ಲಿ ನಮಗೇನು ಸ್ಟಾರ್ಟಿಂಗ್ ಗೊತ್ತಿಲ್ಲ, ಕಷ್ಟ ಆಯಿತು ತುಂಬ. ಚಿಕ್ಕ ಹುಡುಗ ಇನ್ನು, ಮತ್ತು ತುಂಬ ಜನ ಇರೋರು, ಎಲ್ಲರಿಗೂ ಒಬ್ಬನೇ ಹೆಲ್ಪರ್ ಇದ್ದೆ. 20 ಮೆಂಬರ್ಸ್ಗೆ ಒಬ್ಬನೇ ಹೆಲ್ಪರ್ ಇದ್ದೆ. ಜೀವನ ಹಂಗೆ ಹೋಗ್ತಿತ್ತು. ಸಾಲ್ತಿರಲಿಲ್ಲ. ನಂಗೆ ಸ್ಟಾರ್ಟಿಂಗ್ ಬಂದು 5 ರೂಪೀಸ್ ಪೇಮೆಂಟ್ ಇತ್ತು ನನಗೆ ಪರ್ ಡೇ. ಅದು ಅವಾಗೆಲ್ಲ ಫ್ರೀ ಇತ್ತು. ಕೆಲಸ ಕಲಿಬೇಕು ಅಂದರೆ ನಮ್ಮ ಊಟಕ್ಕೆ ಅಂತ 5 ರೂಪೀಸ್ ಕೊಡ್ತಿದ್ರು ನನಗೆ. ಸಾಲ್ತಿರಲಿಲ್ಲ ಮನೆ ರನ್ ಮಾಡೋಕ್ಕೆ. ಮಾರ್ನಿಂಗು ಪೇಪರ್ ಹಾಕಕ್ಕೆ ಹೋಗ್ತಿದ್ದೆ, 3 ಗಂಟೆಗೆ ಎದ್ದೇಳ್ತಿದ್ದೆ, ಪೇಪರ್ ಹಾಕಕ್ಕೆ ಹೋಗ್ತಿದ್ದೆ. ಮತ್ತು ನೆಕ್ಸ್ಟು ಗಾಡಿ ಕ್ಲೀನ್ ಮಾಡೋಕ್ಕೆ ಹೋಗ್ತಿದ್ದೆ. ಮಂತ್ಲಿ 350 ರೂಪೀಸ್ ನಾನು ಅರ್ನ್ ಮಾಡ್ತಿದ್ದೆ ಆ ಟೈಮಲ್ಲಿ. ನಮ್ಮನೆ ತುಂಬ ಹಳೆ ಮನೆ, ತಂದೆಯವ್ರ ಕಡೆ ಹಂಚಿನ ಮನೆ ಇತ್ತು. ಜೀವನ ಹಂಗೆ ಸಾಕ್ತಿತ್ತು. ಅಮ್ಮ ಒಂದು ಕೆಲಸಕ್ಕೆ ಹೋಗ್ತಿತ್ತು, ತಮ್ಮ ಒಂದು ಕೆಲಸಕ್ಕೆ ಹೋಗ್ತಿದ್ದ. ನಾನು ಆಲ್ಮೋಸ್ಟ್ ತಿಂಗಳಿಗೆ 350 ರೂಪೀಸ್ ಸಂಪಾದನೆ ಮಾಡ್ತಿದ್ದೆ. ಕೆಲಸ ಕಲಿತಾ ಇದ್ದೆ, ಮತ್ತು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೆ. ಕೆಲಸ ಅದೇ ನನ್ನ ಜೀವನ ಥರ ಇಟ್ಕೊಂಡು ನಾನು ತುಂಬ ಶಿಸ್ತಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಕೆಲಸನ. 2005ರಲ್ಲಿ ನಮ್ಮ ಮನೆ ಗೋಡೆ ಒಂದು ಬಿದ್ದೋಯ್ತು. ಏನು ಮಾಡೋದು ಗೊತ್ತಾಗಲಿಲ್ಲ, ದುಡ್ಡಿಲ್ಲ. ಸರಿ ಹಾಗೆ ಹೊರಗಡೆ ಸಾಲ ಮಾಡಿ ಮನೆ ಕಟ್ಟಿದ್ವಿ, ಶೀಟ್ ಮನೆ ಒಂದು ಕಟ್ಕೊಂಡ್ವಿ. ಜೀವನ ಹಂಗೆ ಹೋಯ್ತು. ಕೆಲಸ ಕಲ್ತ್ಕೊಂಡು ಹೋದೆ. ಕೆಲಸದಲ್ಲಿ ತುಂಬ ಸ್ಟ್ರಗಲು. ಮೀನು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ಟೆ. ಕೆಲಸ ಕಲಿತೆ ನನ್ನ ಕೈಲಿ. ಅಲ್ಲಿ ಲಕ್ಷ್ಮಿ ಒಲಿತು ನನಗೆ. 2010ರಲ್ಲಿ ನಾನು ಡಿಸೈಡ್ ಮಾಡಿದೆ, 180 ರೂಪಾಯಿ ಸಂಬಳ ನನಗೆ ಅವಾಗ. ಹೊರಗಡೆ ಹೋಗೋಣ, ಸ್ವಲ್ಪ ಕೆಲಸ ಬೇರೆ ಕಡೆ ಮಾಡಿ ನಾವು ಸ್ವಲ್ಪ ದುಡ್ಡು ಜಾಸ್ತಿ ಸಂಪಾದನೆ ಮಾಡೋಣ, ಸಾಲ್ತಾ ಇಲ್ಲ ಜೀವನ ಮಾಡೋಕ್ಕೆ ಅಂತ. 2010ರಲ್ಲಿ ಆಚೆ ಬಂದೆ. ನಮ್ಮ ಗುರುಗಳ ಹತ್ರ ಹೇಳಿದೆ, ಆಚೆ ಬಂದೆ ನಾನು. ಹೇಳಿದರೆ ಬಿಡಲ್ಲ ಆಚೆ ಕಡೆ ಅಂತ. ಯಾಕಂದರೆ ನನ್ನ ಟೈಮಿಂಗ್ಸ್ ಇರಲಿಲ್ಲ. 3 ಗಂಟೆಗೆ ಬೆಳಿಗ್ಗೆ 3 ಗಂಟೆಗೆ, 2 ಗಂಟೆಗೆ 2 ಗಂಟೆಗೆ, ಆ ಥರ ಇತ್ತು ನನ್ನ ಶೆಡ್ಯೂಲು. ಟೈಮಿಂಗ್ಸ್ ಇರಲಿಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು.
ಹೊರಗಡೆ ಬಂದೆ ಅದೇ ಎಫೆಕ್ಟ್ ಆಚೆ ಹಾಕೋಣ ಅಂತ ಹೊರಗಡೆ ಬಂದೆ. ಕಸ್ಟಮರ್ಸ್ಗಳು ತುಂಬ ಜನ ಕೆಲಸ ಮಾಡಿಸ್ಕೊಂಡ್ರು, ಪೇಮೆಂಟ್ಗಳು ಮಾಡ್ತಿರ್ಲಿಲ್ಲ. ಅಂದರೆ ನನಗೆ ವಿಶ್ವಾಸ ಇಲ್ಲ ಕಸ್ಟಮರ್ ಮೇಲೆ. ಕೆಲಸ ಮಾಡಿದಾಗ ಪೇಮೆಂಟ್ ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲ, ಮತ್ತು ನನಗೆ ಧೈರ್ಯ ಇಲ್ಲ, ಕರೆಕ್ಟಾಗಿ ಮಾತಾಡೋಷ್ಟು ಧೈರ್ಯ ಇಲ್ಲ, ಭಯ ಜಾಸ್ತಿ ಹೊರಗಡೆ ಹೆಂಗಿರುತ್ತೆ ಏನೋ ಅಂತ. 1 ವರ್ಷ ಹಾಗೆ ಹೋಯಿತು. 2011ರಲ್ಲಿ ಡಿಸೈಡ್ ಮಾಡಿದೆ ನಾನು, ಇನ್ನೂ ನಾನು ಹೀಗೆ ಇದ್ರೆ ಆಗಲ್ಲ, ಚೇಂಜ್ ಆಗಬೇಕು ಅಂತ. ನಾನು ನನ್ನ ಲೈಫ್ನ ಚೇಂಜ್ ಮಾಡಿಕೊಂಡೆ, ಮಾತಾಡೋದು ಕಲಿತೆ, ನಾನು ಧೈರ್ಯ ತೊಗೊಂಡೆ, ಎಲ್ಲರ ಹತ್ರ ಮಾತಾಡೋಕೆ ಕಲಿತೆ. ನನ್ನ ಕೆಲಸನ ಎಲ್ಲರಿಗೂ ತೋರಿಸ್ದೆ ನಾನು, ನನ್ನಲ್ಲಿ ಏನಿದೆ ನನ್ನ ಕೈಯಲ್ಲಿ, ನನ್ನ ಕೈ ಕೆಲಸ ನಂದು, ಬೇರೆ ಏನಿಲ್ಲ. ಕಲ್ತಿದ್ದನ್ನ ತೋರಿಸ್ದೆ ಎಲ್ಲ. ತುಂಬ ಜನ ಕೆಲಸ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಎಂಪ್ಲಾಯ್ ತೊಗೊಂಡೆ ನಾನು ಸ್ಟಾರ್ಟಿಂಗು. ಹಾಗೆ ಕೆಲಸ ಮಾಡ್ಕೊಂಡು ಮಾಡ್ತಾ ದೊಡ್ಡ ಕೆಲಸಗಳು ತೊಗೊಂಡೆ ನಾನು. 2015ರಲ್ಲಿ ನನ್ನ ಹತ್ರ 30 ಜನ ಎಂಪ್ಲಾಯೀಸ್ ಇದ್ದರು. 2016ರಲ್ಲಿ ಹಾಗೆ ಕೆಲಸ ಮಾಡ್ಕೊಂಡು 2016ರಲ್ಲಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡಿದೆ, ಮತ್ತು ಒಂದು ವುಡ್ ವರ್ಕ್ ಶಾಪ್ ಸ್ಟಾರ್ಟ್ ಮಾಡಿದೆ. ವರ್ಕ್ಶಾಪ್ ಮಾಡಿದಾಗ ನನ್ನ ಹತ್ರ ಆಲ್ಮೋಸ್ಟ್ 40 ಜನ ಎಂಪ್ಲಾಯೀಸ್ ಇದ್ದರು. ಅಂದರೆ ಮೇಂಟೆನೆನ್ಸ್ ತುಂಬ ಜಾಸ್ತಿ ಆಗ್ತಿತ್ತು. ನನಗೆ ಯಾವ ಥರ ಬ್ಯುಸಿ ಆದೆ ಅಂದರೆ, ಇವತ್ತು ನೈಟ್ ಊಟ ಮಾಡ್ತೀನಿ, ನಾಳೆ ನೈಟೇ ನಾನು ಊಟ ಆಗ್ತಿತ್ತು, ಅಷ್ಟು ಬ್ಯುಸಿ ಆದೆ ನಾನು. ಮಾರ್ನಿಂಗ್ ಬೆಳಗ್ಗೆ ಎತ್ತೋದ್ರೆ ಅಂದರೆ ನೈಟೇ ತಿರ್ಗಾ ಊಟ, ನಾನು ಬೆಳಗ್ಗೆ ಊಟ ಮಾಡಿದ್ರೆ ಆ ಥರ ಹೋಗ್ತಾಯಿದ್ದಿದ್ದು ಲೈಫು. 2016ರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದಾಗ ನಾನು ಅಲ್ಲೂ ಓನರ್ ಪ್ರಾಬ್ಲಮ್ಮು, ಡೆಸ್ಟ್ಗಳು ಬರ್ತಾಯಿದೆ, ನಮ್ಮ ವರ್ಕು ಡೆಸ್ಟ್ ವರ್ಕು ಬರ್ತಾಯಿದೆ ಹಾಗೆ ಹೀಗೆ ಅಂತ ಅಲ್ಲಿ ಡಿಸೈಡ್ ಮಾಡಿದೆ. ಎಂಪ್ಲಾಯ್ಸು ಜಾಸ್ತಿ ಆಗ್ತಾಯಿದ್ರೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ನಾವು ಮಿಷನರಿಗೆ ಹೋಗೋಣ, ಇನ್ನೂ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಡಿಸೈಡ್ ಮಾಡಿದೆ. ಆಗ ಅಷ್ಟೊಂದು ದುಡ್ಡು ಇರಲಿಲ್ಲ ನನಗೆ. ನಾನು ಮೈಂಡ್ ರೆಡಿ ಮಾಡಿಕೊಂಡು 2018ರಲ್ಲಿ ಡಿಸೈಡ್ ಮಾಡಿದೆ ಫ್ಯಾಕ್ಟ್ರಿ ಮಾಡಬೇಕು ಅಂತ. ಸಣ್ಣ ಬಜೆಟಲ್ಲಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ನನಗೆ ಫಿನಿಶಿಂಗ್ ಹೋಗ್ತಾ ಸಮಾಧಾನ ಆಗಲಿಲ್ಲ ಫಿನಿಶಿಂಗಲ್ಲಿ, ಯಾಕಂದರೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೆ. 2019ರಲ್ಲಿ ಫ್ಯಾಕ್ಟ್ರಿ ರನ್ ಮಾಡಿದೆ, ಅಂದರೆ ಓಪನ್ ಮಾಡಿದೆ. 16 ಬ್ಯಾಂಕಲ್ಲಿ ಸಾಲ ಮಾಡಿದೆ, 1.5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಆ ಜಾಗದಲ್ಲಿ. ನಾನು ತುಂಬ ಬಿಸ್ನೆಸ್ ಚೆನ್ನಾಗಿ ಹೋಗ್ತಿತ್ತು. 2020 ತನಕನೂ ತುಂಬ ಚೆನ್ನಾಗಿ ಹೋಗ್ತಿತ್ತು. ಲಾಕ್ಡೌನ್ ಬಂತು, ನನ್ನ ಬಿಸ್ನೆಸ್ ಆಲ್ಮೋಸ್ಟ್ ಎಲ್ಲ ರಿವರ್ಸ್ ಆಯಿತು. 10 ವರ್ಷ ಹಿಂದೆ ಹೋದಂಗೆ ಆಯಿತು ನನಗೆ. ಒಂದು 50-60 ಲಕ್ಷ ಪೆಂಡಿಂಗ್ ಉಳಿತು ಪೇಮೆಂಟು, ಕಸ್ಟಮರ್ ಕಡೆಯಿಂದ ಬರಲಿಲ್ಲ, ಮತ್ತು ಕೆಲಸಗಳೆಲ್ಲ ಡ್ರಾಪ್ ಆಯಿತು. ಎಂಪ್ಲಾಯೀಸ್ 40 ಜನ ಇದ್ದವ್ರು 10 ಜನ ಆದರು. ಹಾಗೆ ಹೀಗೆ ತುಂಬ ಕುಗ್ಗೋದೆ, ಅಂದರೆ ಆಲ್ಮೋಸ್ಟ್ ಫುಲ್ ಡ್ರಾಪ್ ಆಯಿತು, ನನ್ನ ಎನರ್ಜಿ ಪೂರ್ತಿ ಹೋಯಿತು. 2020ರಿಂದ ಆಲ್ಮೋಸ್ಟ್ 24 ತನಕ ಸುಮ್ಮನೆ ಹಂಗೆ ಮೂವ್ ಮಾಡ್ಕೊಂಡು ಹೋದೆ, ಬದುಕರು ಸಾಕಪ್ಪ ಅನ್ನೋ ರೇಂಜ್ಗೆ ಹೋಗ್ತಾ ಇತ್ತು. ನನ್ನ ಹಿಂದೆ ಇದ್ದಿದ್ದು ಎನರ್ಜಿ ಇಲ್ಲ, ಪೂರ್ತಿ ಹೋಯ್ತು. 2024ರಲ್ಲಿ ಮಾರ್ಚಲ್ಲಿ BTA ಆ್ಯಡ್ ನೋಡಿದೆ ನಾನು, ಮಾಸ್ಟರ್ ಕೋಚ್ ಸತ್ಯ ಸರ್ ಅವ್ರದ್ದು. ಅವ್ರು ಹೇಳ್ತಾ ಇದ್ದಿದ್ದು ಪದ ನನಗೆ ಹೇಳ್ತಾ ಇರೋಂಗೆ ಅನ್ನಿಸ್ತು, ನನ್ನನ್ನು ಮಾತಾಡ್ತಾ ಇರ್ತಾರೇ ಅನ್ನಿಸ್ತು. ನೀವು ಆಟೋಮೇಷನ್ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ಅಂತ ಕೇಳ್ತಾಯಿದ್ರು. ನನಗೆ ಆಲ್ಮೋಸ್ಟ್ ಸೇರಬೇಕು ಅಂತ ಆಸೆ. ಸ್ಟಾರ್ಟಿಂಗ್ ನನಗೆ ಧೈರ್ಯ ಬರಲಿಲ್ಲ. ಮತ್ತು ಕನ್ನಡದಲ್ಲಿ ಇನ್ನೊಂದು 2-3 ಸತಿ ನೋಡಿದೆ, ಕನ್ನಡದಲ್ಲಿ ಕಲಿಯೋಕ್ಕೆ ಇಷ್ಟ ಇದೆ ನಿಮಗೆ, ಮತ್ತು ನೀವು 10 ವರ್ಷ ಕಲಿಯೋದನ್ನು 1 ವರ್ಷ ಕಲಿಯೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರು. ನಾನು ಡಿಸೈಡ್ ಮಾಡಿದೆ, ಸರಿ 4 ಡೇಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ 49 ಕೋಟಿ ಆ್ಯಡ್ ಮಾಡಿಕೊಂಡೆ, ಸೇರಿಕೊಂಡೆ. ನಾನು ಡಿಸೈಡ್ ಮಾಡಿ 2 ದಿವಸ ಕ್ಲಾಸ್ ಅಟೆಂಡ್ ಮಾಡಿದೆ. 2ನೇ ದಿವಸಕ್ಕೆ ನಾನು ಡಿಸೈಡ್ ಮಾಡಿದೆ, ನನಗೆ ಏನು ಬೇಕೋ ಅದು ಇಲ್ಲಿ ನಾನು ಸಿಗುತ್ತೆ ಅನ್ನೋದು. ನಾನು ಏನು ಕಳ್ಕೊಂಡಿದ್ದೀನೋ ಅದು ನನಗೆ ಸಿಗುತ್ತೆ ಅಂತ ನನಗೆ ಗೊತ್ತಾಯ್ತದು. ಪ್ರಾಫಿಟ್ ಮಾಸ್ಟರ್ ಅಟೆಂಡ್ ಮಾಡಿದೆ, ಫನಲ್ ಬಿಸ್ನೆಸ್ ಕಲ್ತ್ಕೊಂಡೆ, ಮತ್ತು ಕಸ್ಟಮರ್ ಮ್ಯಾನೇಜ್ಮೆಂಟು, ಎಂಪ್ಲಾಯ್ ಮ್ಯಾನೇಜ್ಮೆಂಟು. ಎಂಪ್ಲಾಯಿಗಳ ಹತ್ರ ಅಂದರೂ ನಾನು ತುಂಬ ಕೋಪ ಬಂದು ಮಾತಾಡ್ತಿದ್ದರಿಂದ ಎಂಪ್ಲಾಯ್ಗಳ ಮ್ಯಾನೇಜ್ಮೆಂಟೇ ಬಿಟ್ಬಿಟ್ಟಿದ್ದೆ. ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರು ನನಗೆ, ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದೆ. ಅವ್ರ ಗೈಡೆನ್ಸ್ ಪ್ರಕಾರ ಒಂದು ವಿಡಿಯೋ ಮಾಡಿದೆ. ನನ್ನ ಬಿಸ್ನೆಸ್ ಈಗ ಮೊದಲಿದ್ದಕ್ಕಿಂತ 3 ಪಟ್ಟು ಎಕ್ಸ್ಪೆಂಡ್ ಆಗಿದೆ. ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ ಬಿಸ್ನೆಸ್ ನಂದು. ಒಂದೊಂದು ಅವ್ರ ಹತ್ರ ಕಲ್ತಿರೋದು ಹೆಂಗೆ ಅಂದರೆ ಅದನ್ನ ಹೇಳೋದಕ್ಕಾಗ್ತಾಯಿಲ್ಲ, ಒಂದೊಂದನ್ನು ಬಿಡಿಸಿ ಹೇಳೋದಕ್ಕಾಗ್ತಾಯಿಲ್ಲ, ಅಷ್ಟು ಹೇಳ್ಕೊಡ್ತಾ ಇದ್ದಾರೆ. ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡಿದೆ ನಾನು. ಪವರ್ ಆಫ್ ಸೈಲೆನ್ಸಲ್ಲಿ ಏನೇನು ಕಲಿತೆ ಅಂದರೆ, ನಮ್ಮ ಜೀವನಕ್ಕೆ ಆಲ್ಮೋಸ್ಟ್ ಯಾವ ಥರ ರನ್ ಮಾಡೋದು ಅನ್ನೋದು ಅದು ಹೇಳ್ಕೊಟ್ರು. ಮತ್ತು ನನ್ನ ತಲೆ ಮೇಲೆ ಇತ್ತಲ್ಲ ಆಲ್ಮೋಸ್ಟ್ 4-5 ವರ್ಷದಿಂದ ಭಾರ, 4-5 ವರ್ಷದಿಂದ ಆಲ್ಮೋಸ್ಟ್ 21 ವರ್ಷದಿಂದ ಇದ್ದಿದ್ದು ಭಾರನ ಲೈಟಾಗಿ ಅಲ್ಲಿ ಇಳಿಸಿದ್ರು ನನಗೆ ಸರ್. ಫ್ರೀ ಆದೆ ನಾನು. ಇನ್ನೂ ಇನ್ನೂ ಸ್ಪೀಡ್ ಆಯಿತು ನನಗೆ, ಡಬಲ್ ಸ್ಪೀಡ್ ಆಯಿತು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಈಗ ರೀಸೆಂಟಾಗಿ ನಾನು ಡಿವೈನ್ ಟಚ್ ಅಟೆಂಡ್ ಮಾಡಿದೆ. ನನ್ನ ಜೀವನಕ್ಕೆ ಏನೇನು ಬೇಕೋ ಟೋಟಲ್ಲು ಸರ್ ನನಗೆ ಹೇಳ್ಕೊಟ್ಟಿದ್ದಾರೆ. ಈಗ ಏನೇನು ಬೇಕೋ ಫುಲ್ಲು ಅದ್ರ ಬಗ್ಗೆ ಹೇಳ್ಕೊಟ್ಟಿರೋದ್ರಿಂದ ನನ್ನ ಟೋಟಲ್ ನಾನು ಫುಲ್ಲು ಫ್ರೀ ಆಗಿದ್ದೀನಿ. ಈಗ ಕಸ್ಟಮರ್ ಮ್ಯಾನೇಜ್ಮೆಂಟ್ ಆಗಿದೆ, ಈಗ ಒಂದು ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಆಗಿದೆ, ಸೆಮಿ ಆಟೋಮೇಷನ್ ನಡೀತಾ ಇದೆ ಈಗ ನಂದು. ಬರೀ ನಾನು BTAಗೆ ಸೇರಿಕೊಂಡು ಬಂದು 5-6 ತಿಂಗಳಾಗಿದೆ ಅಷ್ಟೇ. ನನ್ನ ಲೈಫಲ್ಲಿ ಇಷ್ಟೊಂದು ಇಂಪ್ಲಿಮೆಂಟು. ಮನೇಲಿ ಫುಲ್ ಹ್ಯಾಪಿ. ಮನೇಲಿ ಹೋದರೆ ಕರೆಕ್ಟಾಗಿ ಇರ್ತಿರ್ಲಿಲ್ಲ, ನಾನು ತುಂಬ ಕೋಪ ಬರ್ತಿತ್ತು. ಆಫೀಸ್ಗೆ ಬಂದರೆ ಆ ಥರ ಇತ್ತು, ಫ್ಯಾಕ್ಟ್ರಿಗೆ ಬಂದಾಗ. ಈಗ ಫುಲ್ಲು ಫ್ರೀ ಆಗಿದ್ದೀವಿ, ಮನೇಲಿ ಫುಲ್ ಖುಷಿಯಿಂದ ಇದ್ದಾರೆ, ಮತ್ತು ಎಂಪ್ಲಾಯೀಸ್ ಖುಷಿಯಿಂದ ಇದ್ದಾರೆ. ನನಗೆ ನಾನು ಬಂದು 5-6 ತಿಂಗಳಿಗೆ ಇಷ್ಟೊಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇನ್ನು 10 ವರ್ಷ ಹೋದರೆ ನಾನು BTAಗೆ ಯಾವ ಥರ ಇರ್ಬೋದು ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ಗುರಿ ಇದ್ದಿದ್ದು ಚಿಕ್ಕದಾಗಿತ್ತು. ನನ್ನ ಗುರಿ
ಒಂದು ಫ್ಯಾಕ್ಟ್ರಿ ಕಟ್ಟು ಅಳವಷ್ಟೇ ನನ್ನ ಗುರಿ ಇದ್ದಿದ್ದು ನಂದು. ನನ್ನ ಗುರಿ ಬಿ ಟಿ ಎಗೆ ಬಂದಮೇಲೆ ಆಗಿದ್ದು ಗುರಿ ಆಲ್ ಓವರ್ ಕರ್ನಾಟಕದಲ್ಲಿ ನಂದು 100 ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋದಿದೆ ನಂದು. ನನ್ನ ಹತ್ರ ಬರೀ 40 ಜನ ಎಂಪ್ಲಾಯೀಸ್ ಇದ್ದಾರೆ. ಈಗ ನಾನು 10,000 ಎಂಪ್ಲಾಯೀಸ್ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಈಗ ಈ ವರ್ಷದಲ್ಲಿ ಬಿ ಟಿ ಎಸ್ಗೆ ನಾನು 1 ವರ್ಷದೊಳಗಡೆ ನಾನು ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲ ಕಡೆ ಶೋರೂಮ್ ಮಾಡಬೇಕು ಅಂತ ಇದ್ದೇವೆ. ಇದೆಲ್ಲ ನನಗೆ ಸಿಕ್ಕಿದ್ದು ಬಿ ಟಿ ಎಗೆ ಬಂದಮೇಲೆ. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಬಿ ಟಿ ಎ ಮಾಸ್ಟರ್ ಕೋಚ್ ಸತ್ಯ ಸರ್ ಅವ್ರಿಗೂ ಮತ್ತು ಅನು ಮೇಡಮ್ ಅವ್ರಿಗೂ. ಈ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡೋದು ಒಂದೇ, ಐ ಆಮ್ ಪವರ್ಫುಲ್ ಬಾಸ್ ಅನ್ನೋದನ್ನು. Please, all of you, raise and Thank you, sir. Thank you, sir. Thank you all.